ಏನಕ್ಕೆ ಹಾಗೆ ನಗ್ತಿದ್ದೀರಾ ಆವಾಗಿಂದ? ನಕ್ಷತ್ರ ಈ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿಸಿದ್ದು ನಕ್ಷತ್ರ. ಸೊ ಹೇಗ್ ಬಂದಿದೆ ಅಂತ ಫೋಟೋಸ್ ಕಳ್ಸು ಅಂತ ಹೇಳ್ತಿದ್ಲು. ನಾನು ಫೋಟೋಸ್ ಕಳಿಸ್ತಿದ್ದೆ ಅಷ್ಟೇ. ವಾಟ್? ಅವಳ್ದಾ? ಏನ್ ಹಾಗಂದ್ರೆ? ನಕ್ಷತ್ರ ನಿಮ್ಗೇನು ಹೇಳಲೇ ಇಲ್ವಾ? ಆಕ್ಚುಲಿ ನಕ್ಷತ್ರ ಡೀಪ್ ರಿಸರ್ಚ್ ಮಾಡಿ ಈ ಅರೇಂಜ್ಮೆಂಟ್ಸ್ನೆಲ್ಲ ನನಗೆ ಫೋಟೋಸ್ ಕಳಿಸಿದ್ಲು. ನಾನು ಅದ್ರ ತಕ್ಕಾಗೆ ಇವ್ರಿಗೆ ಹೇಳಿ ಅರೇಂಜ್ ಮಾಡಿಸ್ದೆ. ಆಕ್ಚುಲಿ ಇದರಲ್ಲಿ ಅರ್ಧ ಪಾಲು ನಕ್ಷತ್ರಂದು. ನಾವಿಬ್ರು ಜೊತೆಯಲ್ಲೇ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಅವಳು ಹೀಗೆ ಮಾಡಿದ್ಲು. ಡ್ಯಾಮ್ ಮೈ ಲೈಫ್. ನಾನು ಇಡೀ ಜೀವನ ಅವಳು ಹಾಕೋ ಭಿಕ್ಷೆಲ್ಲೇ ಬದುಕಬೇಕೇನೋ ಅಂತ ಭಯ ಆಗ್ತಿದೆ. ಅಲ್ಲ, ಆ ಅಪ್ಪ ಅನ್ನಿಸ್ಕೊಂಡಿರೋನು ಆ ಡಾಕ್ಟ್ರನ್ನ ಹುಡುಕ್ತೀನಿ ಅಂತ ಕೂತಿದ್ದಾನೆ. ಇಲ್ಲಿ ಇವನು ನಕ್ಷತ್ರ ನಕ್ಷತ್ರ ಅನ್ಕೊಂಡು ಅದ್ಯಾವ ಮೂಮೆಂಟಲ್ಲಿ ನನ್ನ ಲೈಫ್ ಏನಾಗುತ್ತೋ ಟೆನ್ಷನ್ ಆಗ್ತಿದೆ. ಅಪ್ಪ ತುಳಸಿಯವ್ರ ಬಗ್ಗೆ ಏನಾದರೂ ಗೊತ್ತಾಗುತ್ತೆ ಅಂತ ಹುಡ್ಕೊಂಡು ಹೋಗಿದ್ದಾರೆ. ಅದರಿಂದ ಯಾವುದೇ ಉಪಯೋಗ ಆಗದೆ ಇರಲಿ. ಶ್ವೇತಾ ಮೇಡಮ್ ಮದುವೆ ಆಗಿ ಭೂಪತಿ ಮನೆ ಸೇರೋ ತನಕ ಯಾವುದೇ ಸತ್ಯ ಹೊರಗೆ ಬರ್ದೇ ಇರೋ ಥರ ನೀನೇ ನೋಡ್ಕೋದೇವ್ರೆ. ಅವರಿಬ್ರು ಒಬ್ರನ್ನೊಬ್ರು ತುಂಬ ಪ್ರೀತಿಸ್ತಾರೆ, ತುಂಬ ಹಚ್ಕೊಂಡಿದ್ದಾರೆ. ಯಾರೋ ಯಾವತ್ತೋ ಮಾಡಿರೋ ತಪ್ಪಿಂದ ಅವ್ರ ಮದುವೆ ಕನಸು ಅವ್ರ ಭವಿಷ್ಯಕ್ಕೆ ಪೆಟ್ಟು ಬೀಳದ ಥರ ನೀನೇ ನೋಡ್ಕೋಬೇಕು. ನಿಮಗೆ ನಾನೇ ಸರ್ವ್ ಮಾಡ್ತೀನಿ. ಅದನ್ನ ಅಲ್ಲೇ ಇಡಿ, ನಾನೇ ಬಡಿಸ್ಕೊಳ್ತೀನಿ. ಯಾಕೆ ಶ್ವೇತಾ? ಸರ್ವ್ ಮಾಡ್ತೀನಿ. ಇಲ್ಲ ಪರವಾಗಿಲ್ಲ, ನಾನೇ ಸರ್ವ್ ಮಾಡ್ಕೊಳ್ತೀನಿ. ಶ್ವೇತಾ, ಯಾಕೇನು ತಿಂತಾ ಇಲ್ಲ? ಇದನ್ನೆಲ್ಲ ನಾನು ಮಾಡಿಸಿರೋದು ನಿಮ್ಗೋಸ್ಕರನೇ. ಇಟಾಲಿಯನ್ ಮಫಿನ್, ರೆಡ್ ವೈನ್, ಫ್ರೂಟ್ಸ್, ನಿಮ್ ಫೇವ್ರೆಟ್ ಫ್ರೂಟ್ ಸ್ಟ್ರಾಬೆರಿ. ತಿನ್ನಿ. ಇಷ್ಟ ಆಗ್ತಿಲ್ವಾ? ನೆನ್ನೆನೂ ಹೀಗೆ ಬಡಿಸ್ತೀನಿ ಅಂತ ಹೇಗೇಗೋ ಬಿಹೇವ್ ಮಾಡ್ಬಿಟ್ಟೆ. ಅದೆಲ್ಲ ನೆನ್ಪಾಯ್ತಾ? ಯೋಚನೆ ಮಾಡಬೇಡಿ, ಇವತ್ತಾಗಲ್ಲ. ಆ ಚಾಪ್ಟರ್ನ ಅಳ್ಸಾಕಿ ಮತ್ತೆ ಹೊಸದಾಗಿ ಬರಿಬೇಕು ಅಂತಾನೆ ಇಷ್ಟೆಲ್ಲ ಮಾಡಿದೀನಿ. ಆ ಕಹಿ ನೆನಪು ನಿಮ್ ಮನ್ಸಲ್ಲಿ ಉಳ್ಕೋಬಾರ್ದು. ಅದನ್ನೆಲ್ಲ ಮರ್ತು ನೀವು ಮತ್ತೆ ಹೊಸದಾಗಿ ಫ್ರೆಶ್ ಆಗಿ ಸ್ಟಾರ್ಟ್ ಮಾಡಬೇಕು. ಮಾತ್ಗೂ ನೀವು ಅದನ್ನ ನೆನೆಸ್ಕೊಂಡು ಬೇಜಾರು ಮಾಡ್ಕೊಂಡ್ರೆ ನನಗೂ ಬೇಜಾರಾಗುತ್ತೆ ಭೂಪತಿ. ಬಿಟ್ಬಿಡಿ. ಏನೋ ಒಂದ್ಸಲ ನೆನಪಾಯ್ತು ಅಷ್ಟೇ. ಐ ಆಮ್ ಫೈನ್. ಹಾಗಿದ್ರೆ ಸರ್ವ್ ಮಾಡ್ಲಾ? ಶ್ವೇತಾ, ಪ್ರಖ್ಯಾತ್, ರೀ, ಏನಾಯ್ತು? ತುಳಸಿಯವ್ರ ಬಗ್ಗೆ ಏನಾದ್ರೂ ವಿಷಯ ಗೊತ್ತಾಯ್ತಾ? ಯಾಕಣ್ಣ, ಅವ್ರಿಗೂ ಏನು ಗೊತ್ತಿಲ್ವಂತ? ಅವ್ರ ಮನೇಲಿರ್ಲಿಲ್ಲ. ಯಾವಾಗ ಬರ್ತಾರೆ ಅಂತ ಏನಾದ್ರು? ನೋ ಐಡಿಯಾ. 3-4 ದಿನ ಆಗ್ಬೋದು ಅಂತ ಹೇಳಿದ್ರು. ಅಷ್ಟೇ ತಾನೆ,
ಮತ್ತೆ ಹೋದ್ರಾಯ್ತು. ಇಷ್ಟು ದಿನನೇ ಕಾದಿದೀವಂತೆ, ಇನ್ನೊಂದು 2-3 ದಿನ ಏನ್ ಮಹಾ. ಲಾಸ್ಟ್ ಟೈಮ್ ತುಳಸಿ ಅವ್ರ ಮನೆಗೆ ಹೋದಾಗ ಏನೂ ವಿಷಯ ಗೊತ್ತಾಗ್ಲಿಲ್ಲ. ಅಟ್ಲೀಸ್ಟ್ ಈ ಸತಿನಾದ್ರೂ ಗೊತ್ತಾಗುತ್ತೆ ಅನ್ಕೊಂಡೆ, ಆದ್ರೇನೂ ಆಗ್ಲಿಲ್ಲ. ಹಾಗೆ ಅಂತ ನಾನು ಹೋಪ್ಸ್ ಕಳ್ಕೊಂತಿದ್ದೀನಿ ನಿಂತ್ಕೊಂಬೇಡ. ನಾನೇನಾರ ಕೆಲಸ ಹಿಡಿದ್ರೆ ಅದನ್ನ ಮಾಡೇ ಮಾಡ್ತೀನಿ. ಏನೇ ಆಗ್ಲಿ ನಿಮ್ಮ ತಂದೆ ತಾಯಿನ ಹುಡುಕ್ತೀನಿ. ಆದಷ್ಟು ಬೇಗ ನಿನ್ನ ಅವ್ರ ಹತ್ರ ಸೇರಿಸೋ ಹಾಗೆ ಮಾಡ್ತೀನಿ. ಟ್ರಸ್ಟ್ ಮೀ. ನೀನೇನಿಲ್ಲಿ? ಫ್ರೆಂಡ್ಸ್ ಜೊತೆ ಊಟಕ್ಕೆ ಬಂದಿದ್ದೆ. ನೀನೇನು ಫೋನು ಇಲ್ಲ, ಮೆಸೇಜ್ ಇಲ್ಲ, ಅಡ್ರೆಸ್ಗೆ ಇಲ್ಲ. ಲೈಫ್ ಹೇಗೆ ನಡೀತಾ ಇದೆ? ಇಟ್ಸ್ ಗುಡ್. ಏನಲ್ವೋ, ಕಾಲೇಜ್ ಮುಗಿದ್ಮೇಲೆ FM ಸ್ಟೇಷನ್ ರೆಸ್ಪಾನ್ಸಿಬಿಲಿಟಿ ನನ್ನ ತಲೆ ಮೇಲೆ ಬಿತ್ತು, ಸೊ ಅದ್ರಲ್ಲಿ ಬ್ಯುಸಿ ಆದೆ ಅಷ್ಟೇ. ನೈಸ್. ಎಕ್ಸ್ಕ್ಯೂಸ್ ಮೀ, ಶ್ವೇತಾ. ಭೂಪತಿ, ಹಿಸ್ ಪ್ರಖ್ಯಾತ್, ನನ್ನ ಕಾಲೇಜ್ ಫ್ರೆಂಡ್. ಹೇ, ಬರೀ ಫ್ರೆಂಡ್ ಅಲ್ಲ, ಬಲ್ಗೈ ಬಂಟ ಅಂತ ಹೇಳು. ಅದೇ ಹೀಸ್ ಭೂಪತಿ, ಮೈ ಫಿಯಾನ್ಸೆ, CEO ಆಫ್ MPR ಗ್ರೂಪ್. ವಾವ್, ಮೈ ಗಾಡ್, ದಟ್ಸ್ ಗ್ರೇಟ್. CEO ಆಫ್ MPR ಗ್ರೂಪ್ಸ್. ಹಲೋ ಸರ್, ಪ್ರಖ್ಯಾತ್. ನೈಸ್ ಟು ಮೀಟ್ ಯು. ಪ್ಲೆಜರ್. ಮೋಸ ಕಡೆ, ನಮ್ ಯಾರಿಗೂ ಒಂದು ಮಾತು ಹೇಳಿಲ್ವಲ್ಲ ನೀನು? ಅಲ್ಲ, ನಮ್ನೆಲ್ಲ ಮರ್ತ್ಬಿಟ್ಯಾ ಹೇಗೆ? ಹಾಗೇನಲ್ವೋ, ತುಂಬಾ ಅರ್ಜೆಂಟಲ್ಲಿ ಎಂಗೇಜ್ಮೆಂಟ್ನೆಲ್ಲ ಮುಗಿಸಿದ್ರು. ಮದ್ವೆಗೆ ಯಾರನ್ನೂ ಮಿಸ್ ಮಾಡಲ್ಲ, ಎಲ್ರೂ ಇನ್ವೈಟ್ ಮಾಡ್ತೀನಿ. ಓಕೆ CEO ಸಾಹೇಬ್ರೆ, ಇವಳು ನಿಮಗೆ ಹೇಳಿದಾಳೋ ಇಲ್ವೋ ಗೊತ್ತಿಲ್ಲ, ಇವಳ ಹತ್ರ ಸ್ವಲ್ಪ ಹುಷಾರಾಗಿರಿ. ಕಾಲೇಜ್ನಲ್ಲಿ ಎಂತ ಹವಾ ಇಟ್ಟಿದ್ಲು ಗೊತ್ತಾ? ಪ್ರಖ್ಯಾತ್, ಆರ್ ಯು ಸೀರಿಯಸ್? ಇವ್ರಾ? ಹ್ಞೂ, ಸಖತ್ ಕದರು, ಜೊತೆಗೆ ಬ್ಯೂಟಿ ಕ್ವೀನ್ ಬೇರೆ. ಇವಳು ದಿನಕ್ಕೊಂದ್ ಕಾರನ್ ತಗೊಂಡು ಸ್ಟೈಲ್ ಆಗಿ ಕಾಲೇಜಿಗೆ ಬರ್ತಾ ಇದ್ರೆ ಹುಡುಗರು ಕಾಯ್ಕೊಂಡು ನಿಲ್ಲೋರು ಅದನ್ನ ನೋಡೋದಿಕ್ಕೆ. ಇಟ್ ವಾಸ್ ಸೋ ಕ್ರೇಜಿ ಡೇಸ್ ಅಲ್ವಾ ಶ್ವೇತಾ? ಫ್ಯಾನ್ ಫಾಲೋಯಿಂಗ್ ಜಾಸ್ತಿನೇ ಇತ್ತು ಅನ್ನಿ. ಯಪ್ಪ, ಯಾಕೆ ಕೇಳ್ತೀರಾ? ದಿನಕ್ಕೆ ಮಿನಿಮಮ್ ಅಂದ್ರೂ 10 ಲವ್ ಲೆಟರ್ ಬರೋದು. ಇವಳು ಅದ್ಯಾವ್ದನ್ನು ಮೂಸು ನೋಡ್ತಾ ಇರ್ಲಿಲ್ಲ. ನಾವೇ ಅದನ್ನ ಓಪನ್ ಮಾಡಿ ಓದಿ ಹರಿದು ಡಸ್ಟ್ಬಿನ್ ಬಿಸಾಕ್ತಾ ಇದ್ವಿ. ವೆರಿ ಇಂಟ್ರೆಸ್ಟಿಂಗ್. ಆಮೇಲೆ ಇನ್ನೇನು, ಇವಳು ಹವಾ ಹೇಗಿತ್ತು ಅಂದ್ರೆ, ಇವಳು ಎಲೆಕ್ಷನ್ಸ್ಗೆ ಅಂತ ನಿಂತ್ರೆ ಆಪೋಸಿಟ್ ಕ್ಯಾಂಡಿಡೇಟ್ಸು ಹೆದ್ರುಕೊಂಡು ಹೆಸರು ವಾಪಸ್ ತಗೊಂಡ್ಬಿಡೋರು. ಯಪ್ಪ ಶ್ವೇತಾ, PG ಫೈನಲ್ ಇಯರ್ ಅಲ್ಲಿ ನೀನ್ ಎಲೆಕ್ಷನ್ಸ್ ಗೆಲ್ಲೋದಕ್ಕೆ ನಾವ್ ಏನೇನೆಲ್ಲ ಸಾಹಸ ಮಾಡಿದ್ವಿ ಜ್ಞಾಪಕ ಇದೆಯಾ ನಿನ್ಗೆ? ನಿನಗೆ ಅವೆಲ್ಲ ಇವಾಗ ಎಲ್ಲಿ ಜ್ಞಾಪಕ ಇರತ್ತೆ ಹೇಳು? ಅದೆಲ್ಲ ಇವಾಗ ಯಾಕೆ ಬಿಡು, ಅದೆಲ್ಲ ಹಳೆ ಕತೆ. ಅರೆ ನೋನು, ಪ್ಲೀಸ್ ನೀವು ಕಂಟಿನ್ಯೂ ಮಾಡಿ. ನಾನು ಒಳ್ಳೆ ಶ್ವೇತನ ಪಾಪಚಿ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಶ್ವೇತಾ ತುಂಬಾ ಮೋಸ ಆಯ್ತು. ನೀವ್ ಇದು ಯಾವ್ದನ್ನು ಹೇಳಲೇ ಇಲ್ಲ ನನ್ಗೆ. ಲೆಕ್ಚರರ್ಸ್ಗೆ ಟಕ್ಕರ್ ಕೊಡೋಳು. ಒಂದ್ಸಲಿ ಇಂಗ್ಲಿಷ್ ಪ್ರೊಫೆಸರ್ಗೆ, ಸಾರಿ, ನೀವಿಬ್ರು ಪ್ರೈವಸಿ ಬೇಕು ಅಂತ ಇಲ್ಲಿಗೆ ಬಂದಿದ್ರಿ ಅನ್ಸತ್ತೆ. ನಾನ್ ನೋಡಿದ್ರೆ ಮಾತಾಡ್ತಾನೆ ಕೂತ್ಬಿಟ್ಟಿದೀನಿ. ನಾನು ಹೊರಡ್ತೀನಿ, ನಿಮ್ಗೆ ಡಿಸ್ಟರ್ಬ್ ಮಾಡಲ್ಲ. ಬಾಯ್. ಪ್ಲೀಸ್, ಇಂಗ್ಲಿಷ್ ಪ್ರೊಫೆಸರ್ ಬಗ್ಗೆ ಹೇಳ್ತಿದ್ರಲ್ಲ, ಅದನ್ನ ನಾನು ಇನ್ನೊಂದ್ ದಿನ ಹೇಳ್ತೀನಿ. ನವ್ ಯು ಗೈಸ್ ಎಂಜಾಯ್. ನಾನು ಹೊರಡ್ತೀನಿ. ಓಕೆ, ಬಾಯ್. ಬಾಯ್ ಶ್ವೇತಾ. ಬಾಯ್. ಭೂಪತಿ, ಅವ್ನ್ ಹೇಳಿದ್ದನ್ನೆಲ್ಲ ತಲೆಗೆ ಹಾಕೋಬೇಡಿ. ಅದೆಲ್ಲ ಕಾಲೇಜ್ ಡೇಸ್, ಈಗ ಹಾಗೇನೂ ಇಲ್ಲ. ಆಕ್ಚುಲಿ ನೀವು ಹಾಗೇ ಇರಬೇಕು. ಹಾಗೆ ನೋಡೋದಕ್ಕೆ ನನಗೂ ಖುಷಿನೇ. ನನಗೆ ಹೀಗೆ ಪಾಪದ ಥರ ಇರಬಾರ್ದು. ಆಮೇಲೆ ನಾನೇನಾದ್ರೂ ಕೆಲಸ ಮಾಡಿಲ್ಲ ಅಂದ್ರೆ ನನ್ನ ಜುಟ್ಟು ಹಿಡಿದು ಕೆಲಸ ಮಾಡಿಸ್ಬೇಕು. ನನ್ನ ಹುಡುಗಿ ಹಾಗಿದ್ರೇನೆ ನನಗೆ ಚಂದ. ಇರ್ತೀರಾ?
ಅಷ್ಟೊಂದು ಆಸೆನಾ? ಮುಂದೆ ಅದೇ ಮಾಡೋದು ನಾನು ಭೂಪತಿ. ಶ್ವೇತಾ, ಹಾ ಭೂಪತಿ, ಬಂದೆ.